ನಮಸ್ಕಾರ ವೀಕ್ಷಕರೇ ಈಗಾಗಲೇ ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಮುಜುಗರವನ್ನ ತಂದಿಟ್ಟಿದೆ. ದಿನಕ್ಕೊಂದು ಹೊಸ ರಹಸ್ಯಗಳು ಬಹಿರಂಗ ಆಗ್ತಾ ಇದೆ. ಹನಿ ಟ್ರ್ಯಾಪ್ ಹಿಂದಿನ ಸ್ಫೋಟಕ ವಿಚಾರಗಳಿಗೆ ಸ್ವತಃ ಕೈ ನಾಯಕರೇ ಸುಸ್ತಾಗಿದ್ದಾರೆ, ದಂಗಾಗಿ ಹೋಗಿದ್ದಾರೆ. ಸದ್ಯ ಈ ಹನಿ ಟ್ರ್ಯಾಪ್ ವಿಚಾರ ಹೊರಬರುತ್ತಿದ್ದ ಹಾಗೆ ಸಚಿವರೆಲ್ಲರೂ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಇರುವಂತಹ ಪರಿಸ್ಥಿತಿ ಬಂದಿದೆ. ಯಾರಾದರೂ ತಮ್ಮ ಭೇಟಿಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಭಯಭೀತರಾಗ್ತಿದ್ದಾರೆ. ಎಲ್ಲಿ ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ತಮ್ಮನ್ನ ನೂಕಿ ಬಿಡ್ತಾರೋ ಅಂತ ಹೇಳಿ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದನ್ನ ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳಿಗಿಂತ ಈ ಹನಿ ಟ್ರ್ಯಾಪ್ ಕರ್ಮಕಾಂಡಗಳೇ ಹೆಚ್ಚು ಸದ್ದು ಮಾಡ್ತಾ ಇರುವಂತದ್ದು. ಇದು ಕಾಂಗ್ರೆಸ್ಗೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಭಾರಿ ಮುಜುಗರವನ್ನು ತಂದಿಟ್ಟಿದೆ. ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಮತ್ತೊಂದು ಮುಜುಗರ ಆಗಿದೆ. ಸಿದ್ದು ಸಂಪುಟದ ಸಚಿವರ ವಿಡಿಯೋನೇ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಕಮೆಂಟ್ ಸೆಕ್ಷನ್ ನಲ್ಲಿ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಸಚಿವರೇ ಇದೇನಾ ನಿಮ್ಮ ಸಭ್ಯತೆ ಅಂತ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಮೊದಲೇ ಸರ್ಕಾರಕ್ಕೆ ಸಾಲು ಸಾಲು ತಲೆನೋವುಗಳಿದೆ. ಇತ್ತೀಚಿನ ಡಿಕೆಶಿ ಅವರ ಸಂವಿಧಾನ ಬದಲಾವಣೆ ಹೇಳಿಕೆ ಕಾಂಗ್ರೆಸ್ಗೆ ಬಹಳ ದುಬಾರಿ ಆಯಿತು. ಇನ್ನು ಹನಿ ಟ್ರ್ಯಾಪ್ ಹಿಂದೆ ಒಂದು ಜಾಲನೇ ಇದೆ, ಕಾಂಗ್ರೆಸ್ನ ಪ್ರಭಾವಿನೇ ಅದರ ಸೂತ್ರಧಾರ ಅನ್ನೋದು ಕಾಂಗ್ರೆಸ್ನವರಿಂದಲೇ ಬಹಿರಂಗಗೊಂಡಿದೆ. ಇದು ಮಾತ್ರ ಅಲ್ಲ, 48 ಜನ ರಾಜಕಾರಣಿಗಳ ಹನಿ ಟ್ರ್ಯಾಪ್ ಆಗಿದೆ ಅಂತ ಸಚಿವ ರಾಜಣ್ಣ ಅವರು ಸದನದಲ್ಲೇ ಬಾಂಬ್ ಸಿಡಿಸಿದ್ರು. ತಮ್ಮ ಸರ್ಕಾರಕ್ಕೆ ತಾವೇ ಮುಳ್ಳಾದ್ರು. ಹೀಗಿರುವಾಗ ಮತ್ತೊಬ್ಬ ಸಚಿವರ ವಿಡಿಯೋ ವೈರಲ್ ಆಗಿರುವಂತದ್ದು. ಇದನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಸಮರ್ಥಿಸಿಕೊಳ್ಳೋದಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಏನಿದು ವಿಡಿಯೋ? ಬಿಜೆಪಿಗೆ ಸಿಕ್ತಾ ಮತ್ತೊಂದು ಅಸ್ತ್ರ? ಏನಿದು ಸಚಿವರ ಎಡವಟ್ಟು ಕಹಾನಿ? ಕೈ ಸರ್ಕಾರಕ್ಕೆ ಮುಜುಗರ ತಂದಿಟ್ಟ ಆ ವಿಡಿಯೋದಲ್ಲಿ ಅಂಥದ್ದೇನಿದೆ? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೋಡೋಣ. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಮುಜುಗರ ಆಗುವಂತಹ ವಿಡಿಯೋ ವೈರಲ್ ಆಗಿದೆ. ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಅವರ ಸಂವಿಧಾನ ಬದಲಾವಣೆಯ ಹೇಳಿಕೆಯ ವಿಡಿಯೋ ವೈರಲ್ ಆಗಿತ್ತು. ಹೈಕಮಾಂಡ್ ಮಟ್ಟದವರೆಗೆ ಟೆನ್ಷನ್ ಅನ್ನ ತಂದಿಟ್ಟಿತ್ತು. ಇದೀಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಸಚಿವರ ವರ್ತನೆಯನ್ನ ಕಂಡು ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವೀಕ್ಷಕರೇ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಇವತ್ತಿದ್ದು ನಾಳೆ ಹೋಗುವಂಥದ್ದು. ಆದರೆ ಈ ಅಧಿಕಾರವನ್ನೇ ಕೆಲವರು ತಪ್ಪಾಗರ್ಥ ಮಾಡ್ಕೊಂಡಿದ್ದಾರೆ. ಕೆಲಸ ಮಾಡಲಿ ಅಂತ ಹೇಳಿ ಅಧಿಕಾರವನ್ನ ಕೊಟ್ರೆ ಸೌಜನ್ಯನೇ ಇಲ್ಲದೆ ದರ್ಪವನ್ನ ಮೆರೆತಿದ್ದಾರೆ. ಮತದಾರರು ಕೆಲಸ ಕೊಟ್ರೆ ಸಂಬಳ ತಗೊಂಡು ಕೆಲಸ ಮಾಡೋದು ಬಿಟ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಮನೆ ಹತ್ರ ಬಂದಂತಹ ಸಾರ್ವಜನಿಕರ ವಿರುದ್ಧವೇ ದರ್ಪವನ್ನ ತೋರಿದ್ದಾರೆ. ಅದು ಸಹ ಸಿದ್ದರಾಮಯ್ಯ ಅವರ ಸಂಪುಟದ ಶಿಕ್ಷಣ ಸಚಿವರು ಈಗ ಜನರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಜನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಏನಿದು ನಿಮ್ಮ ಸಚಿವರ ವರ್ತನೆ ಅಂತ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯದ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಮಾಧ್ಯಮಗಳು ಹಾಗೆ ಮಕ್ಕಳ ಪೋಷಕರ ವಿರುದ್ಧವೇ ಕೂಗಾಡಿರುವ ವಿಡಿಯೋ ಈಗ ವೈರಲ್ ಆಗಿದೆ. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಲ್ಲ, ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ಮೀಡಿಯಾ ಡೂ ಆಲ್ ದಿಸ್ ರಬಿಶ್ ಇನ್ ಮೈ ಹೌಸ್, ನಾಟ್ ಅಲೌಡ್. ಅಷ್ಟಕ್ಕೂ ಆಗಿದ್ದೇನಪ್ಪ ಅಂತ ಹೇಳಿದ್ರೆ 2025-26ನೇ ಶೈಕ್ಷಣಿಕ ವರ್ಷದ ದಾಖಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 1ನೇ ತರಗತಿಗೆ ಮಕ್ಕಳನ್ನ ಸೇರಿಸ್ತಾರಲ್ಲ, ಆ ವಯೋಮಿತಿ ಎಷ್ಟಿರಬೇಕು ಅನ್ನೋ ವಿಚಾರದಲ್ಲಿ ಒಂದು ಗೊಂದಲ ಮೂಡಿತ್ತು. ಹೀಗಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ 100 ಪೋಷಕರು ಬಂದಿದ್ರು. ಇನ್ನು ಪೋಷಕರ ಜೊತೆಗೆ ಮಾಧ್ಯಮದವರು ಕೂಡ ಬಂದಿದ್ರು. ಸಹಜವಾಗಿಯೇ ಜನಪ್ರತಿನಿಧಿಗಳ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಅಲ್ಲಿ ಮಾಧ್ಯಮದವರು ಬಂದೇ ಬರ್ತಾರೆ. ಆದರೆ ಪೋಷಕರ ಜೊತೆಗೆ ಮಾಧ್ಯಮದವರನ್ನ ನೋಡ್ತಾ ಇದ್ದಂತೆ ಸಚಿವರು ಫುಲ್ ಗರಂ ಆಗಿದ್ದಾರೆ. ನಿಮ್ಮನ್ನ ಯಾರು ಕರೆದಿದ್ದು, ನೀವ್ಯಾಕೆ ಬಂದ್ರಿ? ಮಾಧ್ಯಮದವರ ಮೇಲೆ ಕೂಗಾಡಿದ್ದಾರೆ. ಇದೇ ವಿಡಿಯೋ ಈಗ ವೈರಲ್ ಆಗಿರುವಂತದ್ದು. ಶಿಕ್ಷಣ ಸಚಿವರಿಗೆ ಯಾಕೆಷ್ಟು ದರ್ಪ ಅಂತ ಜನರು ಛೀಮಾರಿ ಹಾಕ್ತಿದ್ದಾರೆ. ಕೇವಲ ಮಾಧ್ಯಮದವರ ಮೇಲೆ ಮಾತ್ರ ಅಲ್ಲ, ಪೋಷಕರ ವಿರುದ್ಧವೂ ಸಿಟ್ಟಾಗಿದ್ದಾರೆ. ನೀವು ಮೀಡಿಯಾದವರನ್ನ ಕರ್ಕೊಂಡು ಬಂದಿದ್ದೀರಾ ಅಲ್ವಾ, ಅವ್ರ ಹತ್ರನೇ ಮಾತಾಡಿ ಅಂತ ಪೋಷಕರ ಮೇಲೂ ಸಚಿವರು ಕೂಗಾಡಿರುವಂತದ್ದು. ಅಷ್ಟಕ್ಕೂ ಸಚಿವರ ಬಳಿ ಪೋಷಕರ ಮನವಿ ಏನು? ಎನ್ಇಪಿ ಅಡಿಯಲ್ಲಿ ನೋಂದಣಿಗೊಂಡಂತಹ ವಿದ್ಯಾರ್ಥಿಗಳ ಪೋಷಕರು ಎನ್ಇಪಿ ಅಡಿ ನಿಯಮದ ಪ್ರಕಾರನೇ ಪ್ರೀಸ್ಕೂಲ್ನಲ್ಲಿ ಮಕ್ಕಳನ್ನ ದಾಖಲು ಮಾಡಿದ್ದೇವೆ. 5 ವರ್ಷ 6 ತಿಂಗಳು ಇರುವಂತಹ ಮಕ್ಕಳಿಗೆ 1ನೇ ತರಗತಿಗೆ ಅವಕಾಶ ಮಾಡಿಕೊಡಿ ಅಂತ ಪೋಷಕರು ಮನವಿಯನ್ನ ಮಾಡಿದ್ರು. ಸದ್ಯ ರಾಜ್ಯದಲ್ಲಿ ಸುಮಾರು 5 ವರ್ಷ 6 ತಿಂಗಳು ತುಂಬಿದಂತಹ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಅಂತವರಿಗೆ 1ನೇ ತರಗತಿ ದಾಖಲಾತಿಗೆ ಅನುಕೂಲ ಮಾಡಿಕೊಡ್ಬೇಕು. ಹೀಗಾಗಿ 1ನೇ ತರಗತಿಗೆ 6 ವರ್ಷ ವಯೋಮಿತಿ ಏನಿದೆ ಅದನ್ನು ಸಡಿಲಿಕೆ ಮಾಡುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಇದೇ ವಯೋಮಿತಿ ಗೊಂದಲವನ್ನ ಬಗೆಹರಿಸುವಂತೆ ಮನವಿ ಮಾಡೋದಕ್ಕೆ ಪೋಷಕರು ಮಧು ಬಂಗಾರಪ್ಪ ಅವರ ಮನೆ ಮುಂದೆ ಕಾದುಕೊಳ್ತಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮದವರನ್ನ ಕಂಡು ಅವರು ಕೂಗಾಡಿರುವಂತದ್ದು. ಸುಮಾರು 1 ಲಕ್ಷ ಮಕ್ಕಳು ವಯೋಮಿತಿಯ ಗೊಂದಲದಲ್ಲಿದ್ದಾರೆ. ಅದು ಮಾತ್ರ ಅಲ್ಲ, ಕಳೆದ ಸೆಪ್ಟೆಂಬರ್ನಿಂದ ಆ ಮಕ್ಕಳ ಪೋಷಕರು ಹೋರಾಟವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಗೊಂದಲವನ್ನ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆ ಹತ್ರ ಬಂದ್ರು. ಶಿಕ್ಷಣ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ. ಮೀಡಿಯಾ ಅಂಡ್ ಆಲ್ ದೀಸ್ ರಬ್ಬಿಶ್ ಆರ್ ನಾಟ್ ಅಲೌಡ್ ಇನ್ ಮೈ ಹೌಸ್. ಇದು ರಾಜ್ಯದ ಶಿಕ್ಷಣ ಸಚಿವರು ಹೇಳಿದಂತಹ ಮಾತು. ಮೀಡಿಯಾದವ್ರನ್ನ ಕರ್ಕೊಂಡು ಬಂದಿದ್ದೀರಾ ಅಲ್ವಾ, ಅವ್ರ ಹತ್ರನೇ ಮಾತಾಡಿ ಅಂತ ಪೋಷಕರ ಮೇಲೂ ಸಚಿವರು ಕೂಗಾಡಿದ್ದಾರೆ.
ಶಾಸಕರು ಸಚಿವರು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು. ಆದರೆ ಈ ಸಚಿವರಿಗೆ ಪೋಷಕರ ಜೊತೆಗೆ ಮಾಧ್ಯಮದವರು ಬಂದ್ರೆ ರಬ್ಬಿಶ್ ಅನ್ನುವ ಮಾತನಾಡ್ತಾರೆ. ಸಚಿವರ ಈ ನಿರ್ಲಕ್ಷ್ಯತನ, ಬೇಜವಾಬ್ದಾರಿಯ ಮಾತು ಸರ್ಕಾರಕ್ಕೆ ಭಾರಿ ಮುಜುಗರವನ್ನ ತಂದಿಟ್ಟಿದೆ. ಈ ಬಗ್ಗೆ ಮಧು ಬಂಗಾರಪ್ಪ ಅವರು ಹೇಳೋದೇನು? ಈ 1ನೇ ತರಗತಿ ವಯೋಮಿತಿ ಗೊಂದಲ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸಚಿವರು ಎಚ್ಚೆತ್ತುಕೊಳ್ತಾರೆ. ನಾನು ಹೇಳಿದ್ದು ಪೋಷಕರಿಗೆ, ಮಾಧ್ಯಮಗಳಿಗೆ ಅಲ್ಲ ಅಂತ ಹೇಳಿದ್ದಾರೆ. ವಯೋಮಿತಿ ಗೊಂದಲದ ಬಗ್ಗೆ ಪೋಷಕರು ನನ್ನ ಬಳಿ ಸಾಕಷ್ಟು ಬಾರಿ ಬಂದಿದ್ದಾರೆ. ಈ ಗೊಂದಲ ಕಳೆದ 3 ವರ್ಷಗಳ ಹಿಂದೆ ಆಗಿರೋದು. ಈಗ ಕಾನೂನಿನಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನೋಡಿಕೊಂಡು ಮಾಡಬೇಕಾಗುತ್ತೆ. ನಾನು ಅಧಿಕಾರಿಗಳಿಗೂ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಹೇಳಿದ್ದೇನೆ. ಆದರೆ ಪೋಷಕರು ಪದೇ ಪದೇ ಈ ರೀತಿ ಬಂದು ನನ್ನ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಸುಮ್ಮನೆ ಹೇಗೆ ಬೇಕೋ ಹಾಗೆ ನಿರ್ಧಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರವನ್ನು ಕೊಟ್ಟಿರುವಂಥದ್ದು. ಮಧು ಬಂಗಾರಪ್ಪ ಅವರು ಟೀಕೆಗೆ ಗುರಿ ಆಗ್ತಿರೋದು ಇದೇ ಮೊದಲೇನಲ್ಲ. ಕನ್ನಡದ ವಿಚಾರಕ್ಕೂ ಅವರು ಟೀಕೆಗೆ ಗುರಿಯಾಗಿದ್ರು. ಇನ್ನು ಇತ್ತೀಚೆಗೆ ತಮ್ಮ ಒಡನಾಡಿಗಳನ್ನ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರು. ಆ ಮೂಲಕ ಗಮನ ಸೆಳೆದಿದ್ರು. ಅದನ್ನು ಸಹ ಮಾಧ್ಯಮದವರು ಪ್ರಚಾರ ಮಾಡಿದ್ರು. ಈ ಬಗ್ಗೆ ಸಚಿವರು ಸಾರ್ವಜನಿಕರಿಂದಲೂ ಪ್ರಶಂಸೆಯನ್ನ ಗಿಟ್ಟಿಸಿಕೊಂಡಿದ್ರು. ಆದ್ರೆ ಈಗ ಏನ್ ವಿಡಿಯೋ ವೈರಲ್ ಆಗಿದೆ, ಸಚಿವರ ಆ ರೀತಿಯಾದಂತಹ ವರ್ತನೆಯನ್ನ ಜನ ಸಹಿಸಿಕೊಳ್ಳೋದಿಲ್ಲ. ಸಾರ್ವಜನಿಕರು ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಚುನಾವಣೆಯಲ್ಲಿ ಎಲ್ಲರೂ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರೂ ಸಚಿವರಾಗೋದಕ್ಕೆ ಆಗೋದಿಲ್ಲ. ಸಿಕ್ಕಂತಹ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಬೇಕು. ಮುಂದಿನ ಅವಧಿಗೂ ಆಯ್ಕೆ ಆಗೋ ರೀತಿಯಲ್ಲಿ ತಮ್ಮ ಕೆಲಸದ ಮೂಲಕವಾಗಿ ಗಮನ ಸೆಳೆಬೇಕು. ಆದ್ರೆ ಈ ರೀತಿಯ ವರ್ತನೆ ಮೂಲಕ ಗಮನ ಸೆಳೆದ್ರೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ. ಇನ್ನು ಇದೇ ಶಿಕ್ಷಣ ಸಚಿವರು ಕನ್ನಡದ ವಿಚಾರಕ್ಕೂ ಹಲವು ಬಾರಿ ಟ್ರೋಲ್ ಆಗಿದ್ದಾರೆ. ಕೇವಲ ಟ್ರೋಲ್ ಪೇಜ್ಗಳಿಂದ ಮಾತ್ರ ಅಲ್ಲ, ವಿಧಾನಸೌಧದಲ್ಲಿ ತುಂಬಿದ ಸಭೆಯಲ್ಲಿ ಈ ಕನ್ನಡದ ವಿಚಾರಕ್ಕೇನೆ ಭಾರೀ ಮುಜುಗರ ಎದುರಿಸುವಂತಾಯ್ತು. ಅಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಆನ್ಲೈನ್ ಸಂವಾದದ ಸಂದರ್ಭದಲ್ಲಿ ವಿದ್ಯಾರ್ಥಿಯೊಬ್ಬ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ದ. ಆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಗರಂ ಆಗಿದ್ರು. ಆ ವಿದ್ಯಾರ್ಥಿಯ ಮಾತನ್ನ ಗಂಭೀರವಾಗಿ ತೆಗೆದುಕೊಂಡಂತಹ ಮಧು ಬಂಗಾರಪ್ಪ ಅವರು ಕೋಪಗೊಂಡು ಕ್ರಮಕ್ಕೆ ಸೂಚನೆಯನ್ನು ಕೊಡ್ತಾರೆ. ಇದು ವಿಪಕ್ಷಕ್ಕೆ ಒಂದು ದೊಡ್ಡ ಅಸ್ತ್ರ ಆಗುತ್ತೆ. ಇನ್ನು ಸ್ವತಃ ಮಧು ಬಂಗಾರಪ್ಪ ಅವರು ಈ ಟ್ರೋಲ್ಗಳಿಗೆಲ್ಲ ಒಂದು ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದು 2023-24ನೇ ಸಾಲಿನ 10ನೇ ತರಗತಿಯ ಫಲಿತಾಂಶ ಬಂದಂತಹ ಸಂದರ್ಭ. ನಾನು ಸಹ ಓದಿನಲ್ಲಿ ಅಷ್ಟೊಂದು ಬುದ್ಧಿವಂತನಾಗಿರಲಿಲ್ಲ. ನಾನು ಕೂಡ ಫೇಲ್ ಆಗಿದ್ದೆ. ನನಗೆ ಕನ್ನಡವನ್ನ ಅಷ್ಟು ಶುದ್ಧವಾಗಿ ಓದೋದಕ್ಕೆ ಬರೋದಿಲ್ಲ, ಸ್ವಲ್ಪ ಉಚ್ಚಾರಣೆ ತಪ್ಪಾಗುತ್ತೆ. ನನ್ನ ಬಗ್ಗೆ ಕೆಟ್ಟ ಟ್ರೋಲ್ ಮಾಡೋರು ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ ಶಾಪ ಹಾಕಿದ್ರು. ಇನ್ನು ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅವರ ಭಾಷಣವನ್ನ ಅನುವಾದ ಮಾಡಬೇಕಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ರಾಹುಲ್ ಅವರೇ ತಮ್ಮ ಭಾಷಣದ ಅನುವಾದ ಮಾಡ್ತಿದ್ದ ಮಧು ಬಂಗಾರಪ್ಪ ಅವರನ್ನ ಬದಲಾಯಿಸ್ತಾರೆ. ಅವರು ಯಾವ ಕಾರಣಕ್ಕಾಗಿ ಬದಲಾವಣೆ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಇದು ಸಹ ವೈರಲ್ ಆಗಿತ್ತು, ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗಿತ್ತು, ಭಾರಿ ಮುಜುಗರಕ್ಕೆ ಕಾರಣ ಆಯಿತು. ಅವರು ಸರಿಯಾಗಿ ಅನುವಾದ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ರಾಹುಲ್ ಅವರು ಅವರನ್ನ ಬದಲಾಯಿಸಿದ್ರು ಅನ್ನೋ ರೀತಿಯಲ್ಲಿ ಟ್ರೋಲ್ ಆಗಿತ್ತು. ಇಲ್ಲಿ ಸ್ವತಃ ಮಧು ಬಂಗಾರಪ್ಪ ಅವರೇ ತನಗೆ ಕನ್ನಡ ಬರೋದಿಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಳ್ತಾರೆ. ಶಿಕ್ಷಣ ಸಚಿವರೇನೋ ಅದನ್ನ ಒಪ್ಪಿಕೊಳ್ಳಬಹುದು, ಆದರೆ ಸರ್ಕಾರಕ್ಕೆ ಮುಜುಗರದ ವಿಚಾರ. ಒಂದ್ ಕಡೆ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳಿ ಸರ್ಕಾರದಿಂದಲೇ ಬೇರೆ ಬೇರೆ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದೆ. ಇನ್ನು ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ. ಇನ್ನು ಬೇರೆ ರಾಜ್ಯದವರು ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಅವ್ರಿಗೆ ಕನ್ನಡ ಮಾತಾಡಿ ಅಂತ ನಾವು ಹೇಳ್ತೀವಿ. ಹಲವು ವರ್ಷಗಳಿಂದ ರಾಜ್ಯದಲ್ಲಿ ನೆಲೆಸಿರುವಂತಹ ಪರಭಾಷಿಗರಿಗೆ ಕನ್ನಡ ಮಾತಾಡಲೇಬೇಕು ಅಂತ ಹೇಳಿ ನಾವು ಒತ್ತಡವನ್ನ ಹೇರ್ತೀವಿ. ಆದರೆ ರಾಜ್ಯದಲ್ಲೇ ಹುಟ್ಟಿ ಬೆಳೆದಂತವರು ಕನ್ನಡವನ್ನ ಮಾತಾಡಿಲ್ಲ ಅಂತ ಹೇಳಿದ್ರೆ ಹೇಗೆ? ಅದಕ್ಕಿಂತಲೂ ಮುಜುಗರದ ವಿಚಾರ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಪದೇ ಪದೇ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಬೇರೆ ಬೇರೆ ಸಚಿವರಿಂದ, ಶಾಸಕರಿಂದ ಅವರ ಹೇಳಿಕೆಗಳು, ನಡೆಗಳು ಮುಜುಗರವನ್ನು ತಂದಿಡ್ತಾ ಇದೆ. ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದ ಮತ್ತೊಬ್ಬ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿಡಿಯೋ ಒಂದು ವೈರಲ್ ಆಗಿದ್ದನ್ನು ನೀವು ಗಮನಿಸಿರಬಹುದು. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಸಾರ್ವಜನಿಕ ವೇದಿಕೆಯ ಕಾರ್ಯಕ್ರಮವೊಂದರಲ್ಲಿ ರಾಜಕೀಯ ಮಾಡೋದಕ್ಕೆ ನಿಂತು ಬಿಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ಯಾವ ಮಟ್ಟಿಗೆ ದರ್ಪವನ್ನು ತೋರಿಸಿದ್ರು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರೋದು ನಿಮ್ಮಪ್ಪಂದಲ್ಲ ಅಂತ ಬಹಿರಂಗವಾಗಿ ಉದ್ದಟತನದ ಮಾತುಗಳನ್ನಾಡಿದ್ರು. ಈ ಒಂದು ವಿಡಿಯೋ ಸಹ ಭಾರಿ ವೈರಲ್ ಆಗಿತ್ತು. ಅಧಿಕಾರದ ಮದ ಏರಿದೆ, ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿ ನೀವು ಅಂತ ಜನ ಕ್ಲಾಸ್ ತೆಗೆದುಕೊಂಡಿದ್ರು. ಅಂದ್ರೆ ಯಾವುದೇ ಪಕ್ಷ ಆಗಿರಬಹುದು, ಈ ರಾಜಕಾರಣಿಗಳಿಗೆ ಸೌಜನ್ಯ ಬಿಡಿ, ಕೊನೆ ಪಕ್ಷ ಎಲ್ಲಿ ಹೇಗೆ ಮಾತಾಡಬೇಕು, ಯಾವುದನ್ನ ಯಾವ ರೀತಿಯಾಗಿ ಹೇಳಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನನೇ ಇಲ್ಲದಂತಾಗಿದೆ. ಮತ ಹಾಕಿದವರಿಂದಲೇ ಚೀಮಾರಿ ಹಾಕಿಸಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಸಚಿವರ, ಶಾಸಕರುಗಳ ಈ ವರ್ತನೆಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.